ಬಾರೆಸ್ ಈ ಬಸ್ ನೋಡ್ತಿದ್ರೆ ಯಾಕೋ ಹೋಗ್ಬಿಡ್ತೀನಿ ಅನ್ಸ್ತೈತೆ. ಮಾತಾಡೋಕ್ಕಾಗ್ತಿಲ್ಲ. ಸೇವನಿಗೆ ಬಂದ್ವಿ. ಸೇವನ್ ಲೇಕಿಗೆ ನಮ್ ಗೈಡ್ ಯಾರು ಗೊತ್ತಾ? ಆ 4 ನಾಯಿ ಮರಿಗಳು. ಹಾಯ್ ಮಾಡು, ಹಾಯ್ ಮಾಡು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯ ಗೌಡ ವ್ಲಾಗ್ಸ್. ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಯಾಕೆ ನಗ್ತಿದ್ಯಾ? ಇನ್ನು ನೋಡ್ಕೊಳ್ಳಿ ಗೈಸ್, ವ್ಲಾಗಿಂಗ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಯಶು ಅವರಿಂದ, ಸಂದೀಪ್ ಅವರಿಂದ, ಎಲ್ಲರಿಂದ. ಸೊ ಗೈಸ್, ಫೈನಲಿ ನಾವು ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ. ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸೊ ಬನ್ನಿ ನಮ್ಮ ಜೊತೆ ಟ್ರಿಪ್ಪಿಗೆ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಾವು ಅರ್ಮೇನಿಯಾದಲ್ಲಿ ಫಸ್ಟ್ ಟೈಮ್ ಬೇರೆ ಕಡೆ ಸ್ಟೇಯಿಂಗ್ ಹೋಗ್ತಿರೋದು. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಅವರ್ ಟ್ರಿಪ್. ಇವಾಗ ನಾವು ಸಿಟಿ ಮಾಲಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ, ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿದರೆ. ಇವಾಗ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಫಸ್ಟು ನಾವು ಅಲ್ಲಿಗೆ ಹೋಗ್ಬೇಕಂದ್ರೆ 3 ಸರಿ ಚೇಂಜ್ ಮಾಡಬೇಕು ಟ್ರಾನ್ಸ್ಪೋರ್ಟು. ಸೊ ಫಸ್ಟು ಇವಾಗ ನಾವು ಮೆಟ್ರೋಯಿಂದ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಇನ್ನೂ ನೋಡಿಲ್ಲ, ಮ್ಯಾಪಲ್ಲೆಲ್ಲ ನೋಡಬೇಕು. ಮೆಟ್ರೋಯಿಂದ ಹೋಗಿ ಪುನಃ ಅಲ್ಲಿಂದ 2 ಬಸ್ ಚೇಂಜ್ ಮಾಡಬೇಕು. ಆ ಥರ ಐತೆ ನಾವು ಹೋಗ್ತಿರೋ ಪ್ಲೇಸಿಗೆ. ಆ್ಯಂಡ್ ಅಲ್ಲಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತೀವಿ. ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ಗೈಸ್, ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಅರ್ಮೇನಿಯಾದಲ್ಲಿ ಸೇವಾನ್ ಲೇಕ್ ಅಂತ ಇದೆ. ಸೊ ಅದಂತೂ ಬ್ಯೂಟಿಫುಲ್ ಪ್ಲೇಸ್, ಬೀಚ್ ಥರ. ಸಮ್ಮರಲ್ಲಂತೂ ಬೆಸ್ಟು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಈಗ. ಯಾಕಂದರೆ ವಿಂಟರಲ್ಲಿ ನಾವು ಹತ್ರ ವ್ಯೂನ ನೋಡಬೇಕು. ನಾನು ಒಂದು ಸರಿ ಅರ್ಮೇನಿಯಾಗೆ ಫಸ್ಟ್ ಟೈಮ್ ಬಂದಾಗ ಸ್ಟಾರ್ಟಿಂಗಲ್ಲಿ ಹೋಗಿದ್ದೆ. ಸೊ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ದಿಲಿಜಾನ್ ಅಂತ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನೀವು ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ದಿಲಿಜಾನ್ ಅಂತ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಲ್ಲಿ ಅಂತ. ಐ ಆಮ್ ಸೂಪರ್ ಎಕ್ಸೈಟೆಡ್. ಫೈನಲಿ ಪ್ಲ್ಯಾನ್ ಮಾಡ್ತಿರೋ ಟ್ರಿಪ್ ಎಕ್ಸಿಕ್ಯೂಟ್ ಆಯ್ತೈತೆ ಅಂದರೆ ಐ ಆಮ್ ಟೋಟಲಿ ಎಕ್ಸೈಟೆಡ್. ಸೊ ಫಸ್ಟ್ ಇವಾಗ ಸೇವಾನ್ಗೆ ಹೋಗೋಕ್ಕೆ ಮೆಟ್ರೋಗೆ ಹೋಗ್ಬಿಟ್ಟು ಮೆಟ್ರೋಯಿಂದ 2 ಬಸ್ ಚೇಂಜ್ ಮಾಡೋದಿದೆ. ಸೊ ಬನ್ನಿ ಹೋಗೋಣ. ಹಾಯ್ ಗೈಸ್, ಸಬ್ಸ್ಕ್ರೈಬ್ ಟು ಮೌಲ್ಯ ಗೌಡ ವ್ಲಾಗ್ಸ್. ಇವನು ನಾನು ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಟು ಮೌಲ್ಯ ಗೌಡ ವ್ಲಾಗ್ಸ್ ಗೈಸ್, ಸಬ್ಸ್ಕ್ರೈಬ್ ಟು ಮೌಲ್ಯ ಗೌಡ ವ್ಲಾಗ್ಸ್. ಇಲ್ಲಿ ನೋಡಿ ಗೈಸ್, ಐಫೋನ್ ತಗೊಂಡು ಬೇಡವಲ್ಲ ಕತೆ. ಅದು ಐಫೋನ್ 17 Pro Max ತಗೊಂಡವನೆ. ಓ ಮೈ ಗಾಡ್. ಇವಾಗ ನಾವು ಮೆಟ್ರೋ ಹೋಗ್ತಿದ್ದೀವಿ ಆಯಿತಾ, ರೋಷೆ ಮಾಲ್ ಮೆಟ್ರೋ ಇದು. ಆ್ಯಂಡ್ ಇಲ್ಲಿ ನೋಡಿ, ಅಂಡರ್ ಪಾಸಲ್ಲಿ ಮೊದಲು ಈ ಥರ ಇರಲಿಲ್ಲ. ಮೊದಲು ಹಂಗೆ ಸ್ಟ್ರೀಟಲ್ಲಿ ಇರ್ತಾರಲ್ಲ ಆ ಥರ ಇಕ್ಕಿದ್ರು ಥಿಂಗ್ಸ್ ಎಲ್ಲ. ಇವಾಗ ನೋಡಿ ಜಿಂಗಲಕ ಲಕ. ಯಪ್ಪ ಗೈಸ್, ಯಾಕೋ ವ್ಲಾಗಿಂಗ್ ಕಾಂಪಿಟೇಷನ್ ಸ್ಟಾರ್ಟ್ ಆಗಿಬಿಡ್ತೈತೆ ನೋಡಿ. ಐಫೋನ್ ತಗೊಂಡು ಬೇಡವಲ್ಲ ಕತೆ. ನಾನು ತಗೋತೀನಿ ಗೈಸ್, ನೀವೆಲ್ಲ ಸಪೋರ್ಟ್ ಮಾಡಿ ಗೈಸ್ ಪ್ಲೀಸ್. ಇಲ್ಲೆಲ್ಲ ಏನೇನೋ ಹೊಸ್ದಾಗಿ ಮಾಡೋರೆ, ಬರಬೇಕು ಒಂದಿನ. ಫಸ್ಟ್ ಈಗ ಮೆಟ್ರೋ ಒಳಗೆ ಹೋಗ್ತಾಯಿದ್ದೀವಿ, ಬನ್ನಿ ಗೈಸ್. ಫುಲ್ ಟೆಕ್ನಾಲಜಿಯ ಫುಲ್ ಸ್ಕ್ಯಾನಿಂಗ್ ಎಲ್ಲ ಇಟ್ಬಿಟ್ಟವ್ರೆ ಗೈಸ್. ಮೆಟ್ರೋ ಮೊದಲು ನಾವು ಓಡಾಡ್ದಾಗ ಕಾಸು ಕೊಟ್ಬಿಟ್ಟು ಹೋಗ್ಬೇಕಿತ್ತು, ಕಾಯಿನ್ ತೊಗೊಂಡು. ಇವಾಗ ಫುಲ್ ಸ್ಕ್ಯಾನಿಂಗು. ಫೈನಲಿ ಹೋಗ್ತಾ ಇದ್ದೀವಿ ಗೈಸ್. ಎಷ್ಟು ದಿನ ಆಗಿತ್ತು ಗೊತ್ತಾ ಮೆಟ್ರೋಗೆ ಬಂದು. ಫೈನಲಿ ಇವತ್ತು ಬಂದ್ವಿ. ಮೆಟ್ರೋಲ್ಲಿ ಹೋಗ್ತಿದ್ರೆ ಚೆನ್ನಾಗಿರುತ್ತೆ ಗೈಸ್. ಫೈನಲಿ ಇಲ್ಲಿ ಒಳಗಡೆ ಬಂದ್ವಿ. ಇಲ್ಲಿ ಟ್ರೈನ್ ಬರುತ್ತೆ ಈ ಕಡೆಯಿಂದ ಬೇಗ ಹೋಗೋಕ್ಕೆ, ಹತ್ಕೊಂಡು ಹೋಗೋದು. ಇವಾಗ ತಾನೇ ಸ್ವಲ್ಪ ಜನ ಟ್ರೈನ್ ಡಿಪಾರ್ಚರ್ ಆಯಿತು. ನಾವು ವೆಯ್ಟ್ ಮಾಡ್ಬೇಕು ನೆಕ್ಸ್ಟ್ ಟ್ರೈನಿಗೆ. ನೋಡಿ ಟೈಮಿಂಗ್ಸ್ ಕೂಡ ಹಾಕಿರ್ತಾರೆ, ಎಷ್ಟು ನಿಮಿಷ ಆಗೈತೆ ಟ್ರೈನ್ ಹೋಗಿ. ಅದು 2 ನಿಮಿಷ ಆಯ್ತು ಅಷ್ಟೇ ಟ್ರೈನ್ ಹೋಗಿ. ಎಸ್. ಸೊ ಗೈಸ್, ತಿರುಪತಿ ಹೋಯ್ತಾ ಇದೀವಿ ಗೈಸ್. ಸೊ ಇಲ್ಲಿ ಮೆಟ್ರೋಯಿಂದ ಇಳಿದ ತಕ್ಷಣ ಡೈರೆಕ್ಟ್ ಬಸ್ ಇಲ್ಲೇ ನಿಂತೈತೆ. ಸೊ ಹೋಗೋಣ ಗೈಸ್. ಆ ಬಸ್ಸೇ ಹೋಗೋದು ನಾವು. 317 ಅಂತ ಬರ್ದೈತಲ್ಲ, ಯಾಕೋ ಹೋಗ್ಬಿಡ್ತೀನಿ ಅನಿಸ್ತೈತೆ ಆ ಬಸ್ಸಲ್ಲಿ ಹೋದ್ರೆ. ಕಾರ್ ಬರ್ತೈತೆ ಇಬ್ರು. ಓ ಮೈ ಗಾಡ್. ವೇದ ನನಗೆ ಯಾವಾಗಾರು ಈ ಥರ ವಿಡಿಯೋ ಮಾಡ್ಕೊಟ್ಟಿದ್ಯಾ ವೇದ? ಇಲ್ಲ, ಸಂದೀಪಿಗೆ ವಿಡಿಯೋ ಮಾಡ್ಕೊಡ್ತಾವಳೆ, ನನಗೆ ಮಾಡ್ಕೊಟ್ಟಿಲ್ಲ ಒಂದ್ಸರಿನ. ಓಕೆ
ಗೈಸ್ ಇದೇ ಬಸ್ಸಲ್ಲಿ ನಾವು ಹೋಗ್ಬೇಕಾಗಿರೋದು. ಓ ಮೈ ಗಾಡ್, ಈ ಬಸ್ ನೋಡ್ತಿದ್ರೆ ಯಾಕೋ ಹೋಗ್ಬಿಡ್ತೀನಿ ಅನ್ಸ್ತೈತೆ. ಒಳಗಡೆ ಚೆನ್ನಾಗೈತೆ, ಹೊರಗಡೆ ಚೆನ್ನಾಗಿಲ್ಲ. ಈ ಟ್ರಿಪ್ ವೈಬ್ಸ್ ಯಾಕೋ ಜಾಸ್ತಿ ಆಯ್ತೈತೆ ವಿಡಿಯೋ ಅಂತ. ಬಾರೇಸ್ ನಾರ್ತಾರಿ ಗೈಸ್ ಎಲ್ಲ ಬಸ್ ಡ್ರೈವರ್ಸು. ಈ ಬಸ್ ಯಾಕೋ ನಮ್ಗೆ ಮಾಡ್ದಂಗ ಐತ್ರೋ, ನಾವಷ್ಟೇ ಇಡ್ಸ್ತೀವಿ ಅನ್ಸೈತೆ. ನಾವೆಲ್ಲ ಕುತ್ಕೊಳ್ಳೋಣ. ಪಪ್ಪ ಜರ್ಗೋಣ, ಇಲ್ಲ ಬರ್ತೀನಿ. ಎಸ್, ಫೈನಲಿ ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ ಗೈಸ್. ಕೃತಿ ಇವಾಗ ಬೇಕಾ? ನಾನು ಹಾಕೊಂಡೇ ಇರ್ತೀನಪ್ಪ ನಾನು. ಇವಳು ಯಾಕೋ ದಟ್ಟಗಾಯ್ ಕಾಣ್ತಿಲ್ಲ ಅದು ಮಲ್ಕೊಬಿಟ್ಟಿತ್ತು. ಗೈಸ್ ಏನಂದ್ರೆ ಈ ಬಸ್ಸು ನಮ್ಗೆ ಅಂತ ಅನ್ಸುತ್ತೆ, ಯಾರು ಇಲ್ಲ, ನಾವಷ್ಟೇ ಇದೀವಿ 6 ಜನ. ಡ್ರೈವರ್ ಒಬ್ರವ್ರೆ ಮತ್ತೆ ಇನ್ನಿಬ್ರು ಯಾರೋ ಅವ್ರಷ್ಟೇ. ಯಾಕೋ ನಮ್ಗೆ ಅಷ್ಟೇ ಅನ್ಸ್ತೈತೆ. ಏನ್ ಬ್ಲಾಗ್ ಮಾಡ್ತಾರೆ, ನ್ಯಾಚುರಲ್ ರೈಟ್ ಇರ್ಬೇಕೆ, ಹಿಂದೆ ಬರಬಾರ್ದು ಯಾರು. ಮಾಡ್ತಾ ಇರ್ತಾರೆ ಅಷ್ಟೇ. ಡಾಯ್ಚ್ಲ್ಯಾಂಡ್ ಚೆನ್ನಾಗಿ ಬಂದಿಲ್ಲ, ರೈಟಿಂಗ್ ಚೆನ್ನಾಗಿಲ್ಲ. ಸರಿ, ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ, ಕೋಟಿಗಟ್ಲೆ ಮಾತಾಡ್ತಾನೆ. ಗೈಸ್ ಏನಂತ ಗೊತ್ತಾ, ವಿಡಿಯೋ ಮಾಡ್ಕೊಂಡು ಬೆಂಗಳೂರವರು ಇದು ಸ್ನೋ ನೋಡಿರಲ್ಲ, ಅರ್ಧ kg ಇಲ್ಲಿಂದ ಎತ್ಕೊಬರ್ಲ ಅಂತ ಕೇಳ್ತಾವನೆ. ಫ್ರಿಜ್ಜಲ್ಲಿ ಇಕ್ಬಿಟ್ಟು ಎತ್ಕೊಬರ್ತಾನಂತೆ. ಗೈಸ್ ಮೌಂಟೇನ್ ನೋಡಿ ಏನ್ ಮಸ್ತ್ ಕಾಣ್ತಿದೆ. ವಾವ್, ಫುಲ್ ಸ್ನೋ ಆಗೈತೆ, ಮಸ್ತ್. ವುಡ್ ಮಿಸ್ ದಿಸ್ ವ್ಯೂ ಗೈಸ್. ವಾವ್ ಗೈಸ್, ಫೈನಲಿ ಸೇವನಿಗೆ ಬಂದ್ವಿ. ಸೇವನ್ ಅಂತ ಪ್ಲೇಸು, ಸೇವನ್ ಲೇಕ್ ಇದೆ ಇಲ್ಲಿ. ಎಷ್ಟು ಚಳಿ ಆಯ್ತಿದೆ ಗೊತ್ತಾ, ಸಖತ್ ಚಳಿ ಆಯ್ತಿದೆ. ಇದರಲ್ಲಿ ಬಸ್ಸಲ್ಲಿ ಗೊತ್ತಾಗಲಿಲ್ಲ. ಆ್ಯಂಡ್ ಆ ಬಸ್ಸಲ್ಲಿ ನಾವಷ್ಟೇ ಇದ್ವಿ, ಇನ್ನೊಬ್ರು ಇದ್ರಲ್ಲ. ಫುಲ್ ನಾವಂತೂ ಸಾಂಗ್ ಹಾಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ. ಅಲ್ಲಿ ನೋಡಿ ನೀರು ಬರ್ತಿದೆಯಲ್ಲ, ಅದು ಫುಲ್ ಐಸ್ ಆಗೈತೆ. ಫುಲ್ ಎಲ್ಲ ಐಸ್. ಸೊ ಗೈಸ್ ನೋಡಿ ನಾನು ಹೆಂಗೆ ಕವರ್ ಆಗಿದ್ದೀನಿ ಅಂತ. ಸೊ ಇಲ್ಲಿ ಬಸ್ ಸ್ಟಾಪಿಂದ 2 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಬೇಕು ಸೇವನ್ ಲೇಕ್ ಹತ್ರ. ಐ ಥಿಂಕ್ ಫುಲ್ ನೀರು ಏನಿರಲ್ಲ ಅಂತ, ಎಲ್ಲ ಐಸ್ ಆಗಿರುತ್ತೆ. ಸೊ ಬಟ್ ವ್ಯೂ ಮಾತ್ರ ಮಸ್ತ್ ಇರುತ್ತೆ, ಮೌಂಟೇನ್ ವ್ಯೂ ಕಾಣುತ್ತೆ ಅಲ್ಲಿಂದ. ಸೊ ಹೋಗೋಣ ಬನ್ನಿ. ಫುಲ್ ಕವರ್ ಆಗಿಬಿಟ್ಟಿದ್ದೀನಿ. ಚಳಿ ಅಂದರೆ ಚಳಿ, ಆಲ್ರೆಡಿ ಚಿಕ್ಕ ಸ್ನೋಫಾಲ್ ಸ್ಟಾರ್ಟ್ ಆಗ್ತಿದೆ. ಸೊ ಗೈಸ್ ನೋಡಿ, ಸಂದೀಪ್ ಕತ್ರಿ ಅವರು ನಮ್ಮ ಕಡೆ ಮದುವೆ ಮನೆಗೆ ವಾಲ್ಗ ಓದಕ್ಕೆ ಬರ್ತಾರಲ್ಲ, ಅವ್ರು ಹಿಂಗೆ ಬರೋದು, ಈ ಕಡೆ ಸೈಡ್ ಬ್ಯಾಗ್ ಹಾಕ್ಕೊಂಡು. ನನ್ನ ಮದುವೆಗೂ ಕರಿಬೇಕಾ? ಹಿಂಗೆ ಬರ್ತೀಯ ನೀನು? ಆಮೇಲೆ ಇಲ್ಲಿ ನೋಡಿ ಈ ಥರ ಇದೆ. ಇಲ್ಲಿ ಆ್ಯಕ್ಚುಲಿ ಟ್ಯಾಕ್ಸಿ ಅವರು ಕರ್ಕೊಂಡು ಹೋಗ್ತೀವಿ ಅಂತವ್ರೆ. ಏನಂತವ್ರು ಗೊತ್ತಾ, ನಾವು ಟ್ಯಾಕ್ಸಿಗೆ ಹೋಗ್ಬೇಕು ಅಂದ್ಬಿಟ್ಟು 10 ಕಿಲೋಮೀಟ್ರ್ ಐತಿ ದೂರ ಬನ್ನಿ ಅಂತವ್ರೆ. ನಾವು ಮ್ಯಾಪಲ್ಲಿ ನೋಡಿದ್ರೆ 2 ಕಿಲೋಮೀಟರ್ ತೋರಿಸ್ತಿರೋದು. ನಾವು ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ ಅಂತ ನಡ್ಕೊಂಡೆ ಹೋಗ್ತಾಯಿದ್ದೀವಿ. ಇವರು ತಿಂಡಿಗಳು ಹಿಡ್ಕೊಂಡವ್ರೆ ಕೈಯಲ್ಲಿ. ಅಪ್ಪ ಫುಲ್ ಸ್ನೋಫಾಲ್ ಆಗ್ತೈತೆ ಗೈಸ್, ಚಿಕ್ಕಗೆ ನೋಡಿ. ರೋಡಲ್ಲಿ ಸ್ನೋ ಲೋಡ್ಸ್ ಗೈಸ್ ನೋಡಿ, ಇದು ಫುಲ್ಲು ಸ್ನೋ ಆಗೈತೆ, ಸ್ನೋಫಾಲು. ಮೌಂಟೇನ್ ಎಲ್ಲ ಕವರ್ ಆಗೈತೆ. ಏನೈತೈತೆ ಅಂದರೆ ಫುಲ್ ಗಾಳಿ ಬರ್ತೈತಲ್ಲ, ಸೊ ನೋಡಿ ಕೆಳಗಡೆ ರೋಡ್ ಮೇಲೆ ಫುಲ್ಲು ಸ್ನೋನೇ ಹಾರಾಡ್ತೈತೆ. ನಾನು ಕಣ್ಣು ಒಂದೇ ಬಿಟ್ಟಿದ್ದು, ಕಣ್ಣು ಬಾಯಿ ಅಷ್ಟೇ, ಫುಲ್ ಕವರ್ ತೋರಿಸ್ತಿದ್ದೀನಿ. ಇಲ್ಲೇ ಎಷ್ಟೇ ಕವರ್ ಮಾಡ್ಕೊಂಡು ಸಾಕಾಗ್ತದೆ. 2 ಗ್ಲೌಸ್ ಹಾಕಿದ್ದೀನಿ ಕೈಯಲ್ಲಿ, ನಾನು ಮಾತಾಡೋಕ್ಕಾಗ್ತಿಲ್ಲ. ಕೈ ಗೈಸ್, ದ ಸ್ಟ್ರಗಲ್ ಇಸ್ ರಿಯಲ್ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇಷ್ಟ ಆದರೂ ಸ್ಟ್ರಗಲ್ ಪಡ್ತಾಯಿದ್ದೀನಿ ನಾನು. ಅಮ್ಮ ಫುಲ್ ಗಾಡಿ ಐತೆ ಗೈಸ್. ಇವಾಗ ನಾವು ಆ ಕಡೆ ರೋಡ್ಗೆ ಹೋಗ್ಬೇಕಾಯ್ತಾ. ಸೊ ಈ ಬ್ರಿಡ್ಜ್ನ ಕ್ರಾಸ್ ಮಾಡಬೇಕು.
ಸೀದಾ ಬ್ಯೂಟಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ವಾವ್, ಫುಲ್ ಆ ಕಡೆ ಎಲ್ಲ ಮುಚ್ಚೆ ಹೋಗೈತೆ ಬಿಡಿ. 10 ಸೆಕೆಂಡ್ ರೀ. ಇಲ್ಲಿ ಮೌಂಟೇನ್ಸ್ ನೋಡಿ ಏನು ಮಸ್ತ್ ಕಾಣ್ತೈತೆ. ಗಾಳಿಗೆ ನಾನೇ ಆಡ್ತಾ ಇದ್ದೀನಿ. ಗಾಯ್ಸ್, ಈ ಡಾಗ್ ನೋಡಿ ಫ್ಲೆಶ್ನ ಹೆಂಗೆ ತಿಂತೈತಂತ. ಯಪ್ಪ, ಫೈನಲಿ ಲೇಕ್ ಹತ್ರ ಬಂದ್ವಿ. ಇನ್ನೇನು ಸರಿ ಐಸ್ ಆಗಿಲ್ಲ, ಫುಲ್ ನಾನು ಐಸ್ ಆಗಿರೋದು ಅಂದ್ಕೊಂಡಿದ್ದೆ, ಬಟ್ ನೀರು ಥರನೇ ಇದೆ. ಅಷ್ಟು -ಡಿಗ್ರೀಸ್ ಹೋಗಿಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ. ನಡೆಯೋಕ್ಕಾಗ್ತಿಲ್ಲ ಸ್ನೋ ಅಲ್ಲಿ, ಫುಲ್ ಗಾಳಿ ಬೀಸ್ತೈತೆ, ಕೇಳಬೇಡಿ ಕತೆ. ಸೇವನ್ ಲೇಕಿಗೆ ನಮ್ಮ ಗೈಡ್ ಯಾರು ಗೊತ್ತಾ? ಆ 4 ನಾಯಿ ಮರಿಗಳು ನಮ್ಮನ್ನ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಬಂದೈತೆ ದಾರಿ ತೋಡಿಸ್ಕೊಂಡು. ಸುಸ್ತಿ ಬಾ, ಕಾಲು ನೋಡಿ, ಕಾಲಿಟ್ರೆ ಫುಲ್ಲು ಒಳಗಡೆ ಹೋಯ್ತಾಯ್ತು ಫುಲ್ಲು. ದಾರಿ ಅದು ಮಾಡಿಕೊಟ್ಟಲ್ಲ ನಡೀದು ಅಲ್ಲಿಗೆ. ಈ 4 ನಾಯಿ ಮರಿಗಳು ಹಿಂದಿಂದನೇ ಬರ್ತಿತ್ತು, ಆಮೇಲೆ ಮುಂದೆ ಕರ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತು. ಮೋಸ್ಟ್ಲಿ ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಅನಿಸುತ್ತೆ. ಇಲ್ಲೆಲ್ಲ ಕಾಟೇಜ್ ರೂಮ್ಸ್ ಥರ ಇದೆ ಗೈಸ್. ಓ ಫೈನಲಿ ಸೇವನ್ ಲೇಕ್. ಸೃಷ್ಟಿ ಕುಡ್ದಾಗ ನಡ್ದಂಗೆ ನಡೀತಿದೆ ಸೃಷ್ಟಿ. ಜಾಲ್ತಿದೆ ಅಮ್ಮ ಅಮ್ಮ. ಗೈಸ್ ನೋಡಿ, ಈ ಡಾಗು, ಆಮೇಲೆ ಅಲ್ಲಿ ಹಿಡಿದೆ ಆ ಡಾಗು, ಮತ್ತು ಇನ್ನೊಂದು ವೈಟ್ ಕಲರ್ ವುಲ್ಫ್ ಥರನೇ ಇತ್ತು, ಅದು ನಮ್ಮನ್ನ ಕರ್ಕೊಬಂದಿದ್ದು. ಅಲ್ಲೈತೆ, ಅವ್ರ ಹತ್ರ ಹೋಗೈತೆ ವುಲ್ಫ್. ಸ್ನ್ಯಾಕ್ಸ್ ಕವರ್ ಎತ್ಕೊಬಿಡುತ್ತೆ ಕಣ್ರು. ಸ್ನ್ಯಾಕ್ಸ್ ಕವರ್ ಎತ್ಕೊಬಿಡುತ್ತೆ. ಇಲ್ಲಿ ನೋಡಿ ಗಾಯ್ಸ್, ಅದು ಅಲ್ಲಿ ನೋಡಿದೆ ಹೆಂಗೈತೆ ಅಂತ. ಸೊ ಗೈಸ್, ಫೈನಲಿ ಯಾರ್ ಸೇವನಿಗೆ ಬಂದ್ವಿ. ವಾವ್, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾವು ಇದ್ರ ಒಳಗಡೆ ಬಂದ್ಬಿಟ್ಟಿದ್ದೀವಿ, ಶೆಡ್ ಒಳಗಡೆ, ಬಿಕಾಸ್ ಬೆಚ್ಚ ಇದೆ ಇಲ್ಲಿ ಸ್ವಲ್ಪ ಶೆಡ್ ಒಳಗಡೆ. ಅಲ್ಲಿ ನೋಡಿ, ವಾಟ್ ಅ ಬ್ಯೂಟಿಫುಲ್ ವ್ಯೂ. ಅಲ್ಲಿ ನೋಡಿ ಗಾಯ್ಸ್, ನಾನು ಸ್ವಿಮ್ಮಿಂಗ್ ಬೇರೆ ಬರಲ್ಲ, ನೀನು ಕರ್ಕೊಬರಕ್ಕೆ ಈ ಹಾಲ್ದಲ್ಲಿ ಮಸ್ತು ಗಾಯ್ಸ್. ಇಲ್ಲಿ ಇದೆಲ್ಲ ಐತಾ ಅಂದರೆ ರೂಮ್ಗಳು. ನಾನು ಓದೇ ನೋಡ್ಕೊಂಬರೋಕ್ಕೆ ಎಲ್ಲ ಲಾಕ್ ಆಗೈತೆ. ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಮಾಡ್ಬೇಕು ವೀಡಿಯೋಸ್ ಮಾಡ್ಬೇಕಂದ್ರೆ ಅಂದ್ಬಿಟ್ಟು ಹೋದ್ರೆ ಎಲ್ಲ ಲಾಕ್ ಆಗೈತೆ. ಅಷ್ಟೊಂದು ಚಳಿ ಆಯ್ತಲ್ಲ ಇಲ್ಲಿ. ನಿಜ, ಅದೇ ಫುಲ್ ಸ್ನೋ ಇದೆ. ಕಾಲಿಟ್ರೆ ಫುಲ್ ಒಳಗಡೆ ಹೋಯ್ತಾ ಇದ್ದೀನಿ ನಾನಂತೂ. ಮೆಮೊರಿಗೆ ಇವನ್ನೆಲ್ಲರೂ ಹೋದ್ರೆ ಒಂದು ಕಲ್ ತಗೊಂಡ್ಬರ್ತೀನಿ ಫೀಲಿಂದ ಯಾವಾಗಲೂ. ಸೊ ಇವಾಗೂ ಕಲ್ ತಗೊಳ್ತೀವಿ. ಲೇಕ್ ಒಳಗಡೆ ಇರೋದು ಅಲ್ಲಲ್ಲ, ಒಳಗಡೆ ಕೈ ಹಾಕ್ಬೇಕು. ಇಲ್ಲ ಇಲ್ಲ ನೀರು ಇಲ್ಲ ಇಲ್ಲ, ಅಲ್ಲಿಂದ ಎತ್ಕೋಬೇಕು. ಅದು ಜಾರುತ್ತೆ, ಅದು ಕಿತ್ಕೋತವ್ರಿ, ನಾಯಿ ಹೋಯ್ತು. ಏನು ಮಾಡುವ ಅದೇ ಇತ್ತು ಎತ್ಕೊಂಡ ಕೂತ್ಕೊಬಿಡಲ್ಲೇ. ಚಳಿ ಇಲ್ಲ ಅಂದಲ್ಲ ಇವಾಗ ತಾನೆ. ಐಸ್ ಕಲರ್. ಸೇವನ್ ಲೇಕಿಂದ ಅದು ಮತ್ತೆ ಮಸಾಜ್ ಮಾಡಕ್ ಇಕ್ಕೋತಾ ಇದ್ದಲ್ಲ ಮುಖನ, ಅದೇನಾ? ಸೊ ಗೈಸ್, ಇವಾಗ ನಾವು ಸೇವನಿಂದ ವಾಪಸ್ ಹೋಗ್ತಿದ್ದೀವಿ. ನನ್ನ ಫೋನ್ ಸ್ವಿಚ್ ಆಫ್ ಆಗೋಗೈತೆ. ಯಶು ಫೋನಲ್ಲಿ ಮಾಡ್ತಿದ್ದೀನಿ ವ್ಲಾಗು. ಫುಲ್ ಚಳಿ ಆಗ್ತಿಲ್ಲ ಯಾವುದು ತಡೆಯೋದಕ್ಕೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಹೋಟೆಲಲ್ಲಿ ನಾನು ಚಾರ್ಜ್ ಹಾಕೊಂಡು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫುಲ್ ಕಾಲೇ ಒಳಗಡೆ ಹೋಗ್ತೈತೆ, ಆಗ್ತಾರ ಮಾತಾಡಿ ನೋಡಿ ಲಿಪ್ಸ್. ಎಸ್, ಲೆಟ್ಸ್ ಗೋ. ನಮ್ಮ ಮನೆ ಗಂಡು ಮಕ್ಳಿಗೆ ಸ್ವಲ್ಪ ಕೊಡ್ತೀವಿ ಇರ್ಕೊಳಕ್ ಅದಕ್ಕೆ. ಸ್ಕೃತಿ ಹೆಂಗ ಅನ್ಸ್ತು ಸೇವನ್? ನಾನು ನೋಡಿರೋದೆ ಅಲ್ಲಿ ಎಲ್ಲ. ಸೇವನ್ ನೋಡಿರೋದೆ, ಬಟ್ ಸ್ನೋ ಟೈಮಲ್ಲಿ ನೋಡಿರ್ಲಿಲ್ಲ. ಸಖತ್ತೈತೆ. ಇಲ್ಲಿ
ಇಲ್ಲಿ ವೇ ಮಾಡಿದ್ದಾರೆ ಸ್ವಲ್ಪ ಓಡಾಡೋಕ್ಕೆ. ನಾವೇ ಮಾಡ್ಕೊಂಡ್ವಿ ಆ ಕಡೆಯಿಂದ ಬರಬೇಕಾದ್ರೆ. ಇಲ್ಲಿ ಓಡಾಡ್ಬೋದು. ಅದೇ ಇಫ್ ಯು ಗೋ ಲೈಕ್ ದಿಸ್ ಹೆಂಗೆ ಹೋಗ್ತೈತೆ, ನಡೆಯೋದಕ್ಕೂ ಆಗಲ್ಲ. ಇವಾಗ ಫಸ್ಟು ಅಲ್ಲಿ ಅಟ್ಲೀಸ್ಟ್ ಸಿಟಿ ಒಳಗಡೆ ಹೋಗೋಣ. ಇದು ಫುಲ್ಲು ನಾವು ನಡ್ಕೊಂಡು ಬಂದೀವಿ ದೂರ. ಇಲ್ಲೆಲ್ಲ ಮನೆಗಳೈತೆ ಬಟ್ ಯಾವುದು ಓಪನ್ ಇಲ್ಲ. ಇಲ್ಲಿ ಓಪನ್ ಇದ್ದು ಅಟ್ಲೀಸ್ಟ್ ಇಲ್ಲೇ ಚಾರ್ಜ್ ಹಾಕೊತಿದ್ದೆ ನೋಡಿ, ಇಲ್ಲೆಲ್ಲ ಐತೆ. ಸೊ ಗೈಸ್ ಫುಲ್ಲು ಸ್ನೋಫಾಲ್ ಸ್ಟಾರ್ಟ್ ಆಯಿತು. ಫುಲ್ ಒಳ್ಳೆ ಸ್ಟಾಂಗ್ ಥರ ಅನಿಸ್ತಿತ್ತು ನಮಗಂತೂ. ಅದಕ್ಕೆ ಅಂದ್ಬಿಟ್ಟು ಒಂದು ಮಾರ್ಟಿಗೆ ಹೋಗಿ ಒಂದು ಸ್ವಲ್ಪ ಚಾರ್ಜ್ ಹಾಕೊಂಡು 9% ಆಯಿತು. ಆಮೇಲೆ ಟ್ಯಾಕ್ಸಿ ಬುಕ್ ಮಾಡಿ ಇವಾಗ ನಮ್ಮ ಪಯಣ ದಿಲ್ಲಿ ಜಾನ್ ಕಡೆಗೆ. ಗೈಸ್ ನೋಡಿ, ಅದು ಏನು ಕಾಣ್ತಾನೆ ಇಲ್ಲ. ಮೌಂಟೇನ್ಸು ಜಾಸ್ತಿ ಫುಲ್ ಎಲ್ಲ ಮುಚ್ಕೊಂಡ್ಬಿಟ್ಟೈತೆ. ಸಿ ದಿಸ್ ವೇ. ನಾನು ಕಾರಲ್ಲಿ ಚಾರ್ಜ್ ಹಾಕೊಂಡು ಕೂತಿದ್ದೀನಿ ಗೈಸ್. 11% ಐತೆ ಚಾರ್ಜ್. ಈ ಕಾರಂತೂ ಹೊಡೆದೇ ಹೋಗೈತೆ ಮುಂದೆ ಗ್ಲಾಸು. ವಾವ್, ಏನು ಮಸ್ತ್ ಕಾಣ್ತೈತೆ ಗೈಸ್. ನಾವು ಒಂದು ಟನಲಲ್ಲಿ ಪಾಸ್ ಆಗ್ತಿದ್ದೀವಿ. ಎಕ್ಸಿಟೇ ಆಯ್ತಲ್ಲ ಗೈಸ್. ಸಿ ದ ಬ್ಯೂಟಿ ಗೈಸ್, ಸಿ ದ ಬ್ಯೂಟಿ. ಮುಂದೆ ಇಟ್ಕೊಂಡು ನಾನು ಅನ್ಭವಿಸ್ತಾ ಇದ್ದೀನಿ, ಹಿಂದೆ ಇವರು ಏನಾದ್ರು ಆಯ್ ಮಾಡಿ. ಗಪ್ಪೆ ಗಪ್ಪೆ, ನಿನ್ನ ಅನಿಸಿಕೆ ಏನು? ನಿನ್ನ ಅನಿಸಿಕೆ ಕಮೆಂಟ್ಸ್, ಎನಿ ಕಮೆಂಟ್ಸ್? ಅವರು ಹಿಂದೆ 4 ಜನ ಕುತ್ಕೊಬಿಟ್ಟವ್ರೆ, ನಾನು ಮುಂದೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ನೋಡಿ ಗೈಸ್, ಇದು ಎಲ್ಲ ನಾನು ವೀಡಿಯೋಸಲ್ಲಿ ನೋಡಿದ್ದೆ ಈ ಥರ ಟ್ರೀಸ್ ದೊಡ್ಡದು. ಇವಾಗ ನೋಡ್ದೆ ಮಸ್ತ್ ಐತೆ. ಫುಲ್ ಸ್ನೋ ಬೀಳ್ತೈತೆ, ಫುಲ್ ಸ್ನೋಫಾಲ್ ಗೈಸ್. ಇನ್ನೇನು ದಿಲ್ಲಿಜಾನ್ ರೀಚ್ ಆಗ್ತಿದ್ದೀವಿ ನೋಡಿ. ಮನೆಗಳು ಎಷ್ಟು ಕ್ಯೂಟಾಗಿ ಕಾಣ್ತಿದೆ ಸ್ನೋಫಾಲಿಂದ. ಬಟ್ ಮನೆ ಕೂಡ ಅಷ್ಟೇ ಕ್ಯೂಟಾಗಿ ಬಿಲ್ಡ್ ಮಾಡಿದ್ದಾರೆ. ಫುಲ್ ಸ್ಟ್ರೀಟ್ ನೋಡಿ ಗೈಸ್, ಐ ಮೀನ್ ರೋಡ್ ನೋಡಿ. ಸೊ ಗೈಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾವು ದಿಲ್ಲಿ ಜಾನಲ್ಲಿ ಏನೇನು ಮಾಡ್ತೀವಿ ಎಲ್ಲನೂ ತಿಳಿಸ್ತೀನಿ. ಮತ್ತು ನಾವು ಫೈನಲಿ ಮನೆಗೆ ಬಂದ್ವಿ, ಮನೆ ಬುಕ್ ಮಾಡಿದ್ವಿ ಅಲ್ಲ, ಸೊ ಅದು ಹೋಮ್ ಟೂರ್ ಕೂಡ ಮಾಡ್ತೀನಿ. ಬಾಯ್.